ಹಳ್ಳ ಬಿದ್ದು ದೊಡ್ಡ ತೊಂದರೆ ಆಗ್ತಾ ಇದೆ. ದೇವಸ್ಥಾನದ ಮುಂಭಾಗನೇ ರಸ್ತೆ ಕಿತ್ತು ಗಬ್ಬೆದ್ದು ಹಾಳಾಗೋಗಿದೆ. ಶಾಸಕರ ಗಮನಕ್ಕೆ ತಂದು ಶಾಸಕರಿಗೆ ಮನವಿ ಮಾಡ್ತಾರೆ, ಆದ್ರೂ ಏನೂ ಆಗಲಿಲ್ಲ. ನಮ್ಮ ದೇವಸ್ಥಾನದ ವತಿಯಿಂದನೇ ಅದನ್ನ ರೆಡಿ ಮಾಡಿಸ್ಕೊಂಡು ಅಧಿಕಾರಿಗಳಿಗೂ ಮತ್ತೆ ರಾಜಕಾರಣಿಗಳು ಉಗ್ದು ನಮಗೆ ನಾಚಿಕೆ ಆಗ್ತದೆ ಕಣ್ರಿ. ಸುಮಾರು ದುಡ್ಡು ಖರ್ಚು ಮಾಡಿ ಅಂತಂದ್ರೆ ಒಂದೊಂದು ಅಡಿ ಹಳ್ಳ ಬಿದ್ದಿತ್ತು. ನಿಮಗೆ ಮಾನ ಮರ್ಯಾದೆ ಐತಲ್ಲ ಗೊತ್ತಿಲ್ಲ ಕಣ್ರಿ. ದೇವಸ್ಥಾನ ಮುಂದ್ಗಡೆ 1 ಇಂಚ್ ಧೂಳು ಕೂತ್ಕೊಂಡು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಧೂಳಾಗ್ತಾ ಇದೀರಿ. ಕಮಿಷನರೇ ಬಂದು ಖುದ್ದಾಗಿ ಆ ಜಾಗನ ಪರಿಶೀಲನೆ ಮಾಡಿದ್ರು. ಆ ಭಕ್ತರ ದುಡ್ಡಲ್ಲಿ ಅದನ್ನೇನು ರಸ್ತೆ ರಿಪೇರಿ ಮಾಡಿಸೋರಂದ್ರೆ ಎಷ್ಟು ಶೇಮ್ ರೀ. ನಮಸ್ಕಾರ, ಆಲ್ಇನ್ ಟಿವಿ ವೀಕ್ಷಕರೇ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಹದಗೆಟ್ಟಿರುವ ರಸ್ತೆಗೆ ಅಯ್ಯಪ್ಪನೇ ಕಾಪಾಡಬೇಕು. ಇದು ಆಲ್ಇನ್ ಟಿವಿ ಒಂದು ವಿಶೇಷ ವರದಿ. ಮೊನ್ನೆ ಕೂಡ ಏನೋ ಒಂದು ಶಿರಾಗೇಟ್ 80 ಫೀಟ್ ರಸ್ತೆಯಲ್ಲಿ ರಸ್ತೆ ಒಂದು ಹದಗೆಟ್ಟಿದೆ ಅಂತ ವರದಿ ಮಾಡಿದ್ದೆ. ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರು, ಮಾತಾಡಿದ್ರು. ತುಂಬ ಜನ ಒಂದು ಅತ್ಯುತ್ತಮವಾದ ಒಂದು ಪ್ರತಿಕ್ರಿಯೆ ಸಿಕ್ತು ಆ ಒಂದು ವರದಿಯಿಂದ. ನಮ್ಮ ಆಲ್ಇನ್ ಟಿವಿ ಉದ್ದೇಶ ಬೇಕು ಅಂತ ಮಾಡೋಂಥದ್ದಲ್ಲ ರೀ. ಸಮಸ್ಯೆ ಆಯಿತಾ ಅದನ್ನು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಮಾಧ್ಯಮದ ಕರ್ತವ್ಯ. ಅದನ್ನು ನಾನು ಮಾಡಿದ್ದೀನಿ. ತುಂಬ ಜನ ತುಂಬ ಫೋನ್ ಮಾಡಿ ಮಾತಾಡಿದ್ರು ಆ ಒಂದು ವರದಿ ಬಗ್ಗೆ. ವರದಿ ಆಗಿದೆ, ಏನು ಮಾಡ್ತಾರೆ ಮುಂದಕ್ಕೆ ನೋಡಬೇಕು. ಮಾಡಲಿಲ್ಲ ಅಂದರೆ ಸುದ್ದಿ ಮಾಡೋದಂತ ಖಚಿತ. ಇವತ್ತು ನೋಡಿ, ತುಮಕೂರು ನಗರದ ಗಾರ್ಡನ್ ರಸ್ತೆಯಲ್ಲಿ ತುಂಬ ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದ ಮುಂಭಾಗನೇ ರಸ್ತೆ ಕಿತ್ತು ಗಬ್ಬೆದ್ದು ಹಾಳಾಗೋಗಿದೆ. ಆ ಒಂದು ರಸ್ತೆ ರಿಪೇರಿ ಮಾಡಿಕೊಡಿ ಅಂತ ಹೆಚ್ಚು ಕಡಿಮೆ ಅದು 1 ವರ್ಷದ ಮೇಲೆ ಆಯ್ತದು ರಸ್ತೆನ ಹದಗೆಟ್ಟಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಟಿ.ಬಿ. ಶೇಖರ್, ತುಮಕೂರು ನಗರ ಗಾರ್ಡನ್ ರಸ್ತೆಯಲ್ಲಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮನವಿ ಈ ಸರ್ಕಾರಕ್ಕಾಗಲಿ ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳಿಗಾಗಲಿ ನನ್ನ ಮನವಿ ಏನಪ್ಪ ಅಂತಂದರೆ, ಈಗಾಗಲೇ ಸುಮಾರು ವರ್ಷಗಟ್ಟಲೆ ಇನ್ನೂ ಮೀರೋಗಿದೆ. ವರ್ಷದಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂದಿನ ರೋಡ್, ಗಾರ್ಡನ್ ರೋಡ್ ಅನ್ನೋ ಏನು ಹೆಸರಿದೆ, ಆ ರೋಡ್ನಲ್ಲಿ ಹಳ್ಳ ಬಿದ್ದು ದೊಡ್ಡ ತೊಂದರೆ ಆಗ್ತಾ ಇದೆ. ಆ ರಸ್ತೆನ ರಿಪೇರಿ ಮಾಡಿಕೊಡಿ ಅಂಥೇಳಿ ಆ ಒಂದು ದೇವಸ್ಥಾನದ ಪ್ರಮುಖರು ಮತ್ತು ಒಂದು ಸಮುದಾಯದ ಪ್ರಮುಖ ಮುಖಂಡರು, ಹೆಸರುವಾಸಿಯಾಗಿರ್ತಕ್ಕಂಥ ಟಿ.ಬಿ. ಶೇಖರ್ ಅವರು ಶಾಸಕರಿಗೆ ಮನವಿ ಮಾಡ್ತಾರೆ. ಏನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ ಹೋಗ್ತಾರೆ, ತೊಂದರೆ ಆಗ್ತಿದೆ, ಅದ್ರ ರಿಪೇರಿ ಮಾಡಿಕೊಡಿ ರಸ್ತೆ ಅಂತೇಳಿ ಶಾಸಕರಿಗೆ ಮನವಿ ಮಾಡೋರು ಕೂಡ ಅವರು ಶಾಸಕರು ಏನು ಮಾಡಿದ್ದಾರೆ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಕಡೆ ಬೆಳ್ ಮಾಡಿ ತೋರಿಸಿದ್ದಾರೆ. ದೇವಸ್ಥಾನದ ಎದುರು ಭಾಗದಲ್ಲೇ ಈ ಒಂದು ದೊಡ್ಡ ಹಳ್ಳ ಕೊಳ್ಳ ಬಿದ್ದುಬಿಟ್ಟು ತೊಂದರೆ ಆಗಿತ್ತು. ಈ ಹಿಂದೆ ನಾವು ನವೆಂಬರ್ ತಿಂಗಳಲ್ಲಿ ಒಮ್ಮೆ ಇದನ್ನ ಶಾಸಕರ ಗಮನಕ್ಕೆ ತಂದು ಅದನ್ನು ತುರ್ತಾಗಿ ರೆಡಿ ಮಾಡಿಸ್ಕೊಡಿ, ನಮ್ಮ ಮಂಡಲೋತ್ಸವ ಸಮಿತಿಗೆ ಮತ್ತು ಮಂಡಲೋತ್ಸವದ ಪೂಜಾ ಸಮಿತಿನಲ್ಲಿ ಮತ್ತು ಮಕರ ಜ್ಯೋತಿ ಟೈಮ್ನಲ್ಲಿ ಭಾಳ ಜನ ಯಾತ್ರಾರ್ಥಿಗಳು ಅದರ ಭಕ್ತರು ದೇವಸ್ಥಾನದಿಂದ ಹೊರಡೋರು ಇರ್ತಾರೆ, ಭಾಳ ತೊಂದರೆ ಆಗ್ತಾ ಇದೆ ಅಂತ ಅವ್ರ ಗಮನಕ್ಕೆ ತಂದಾಗ ಅವರು ಸ್ಮಾರ್ಟ್ ಸಿಟಿ ವಿಚಾರವಾಗಿ ಬೇರೆಯವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳಿದ್ರು. ಆದರೂ ಏನೂ ಆಗಲಿಲ್ಲ. ಅಲ್ಲ ರೀ, ಒಂದು ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತೇಳಿ ಬರ್ತಕ್ಕಂಥ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಏನು ಕಾಣಿಕೆ ಉಂಡಿಲ್ಲಿ ಅವ್ರ ಕೈಲಾದಂಥ ಒಂದು ಸಹಾಯ ಮಾಡ್ತಾರೆ. ಆ ಒಂದು ಹಣ ತಗೊಂಡು ರಸ್ತೆ ರಿಪೇರಿ ಮಾಡಿಸೋಂಥ ಕೆಲಸ ಆಗಿದೆ. ಟಿ.ಬಿ. ಶೇಖರ್ ಅವ್ರು ಹೇಳ್ತಾ ಇದ್ರು, ತುಂಬ ನೊಂದ್ಕೊಂಡ್ರು. ಸುಮಾರು ಒಂದು 55,000 ರೂಪಾಯಿ ಖರ್ಚು ಮಾಡಿ ದೇವಸ್ಥಾನದವರೇ ಅದನ್ನು ರಸ್ತೆ ರಿಪೇರಿ ಮಾಡ್ತಾರೆ. ಮತ್ತು ಇನ್ಯಾ ಪುರುಷಾರ್ಥಕ್ಕೋಸ್ಕರ ತುಮಕೂರು ನಗರದಲ್ಲಿ ಶಾಸಕರು ಇರಬೇಕು, ತುಮಕೂರು ಜಿಲ್ಲೆಯಲ್ಲಿ ಮಂತ್ರಿಗಳು ಇರಬೇಕು, MP ಗಳು ಇರಬೇಕು, ಇನ್ಯಾ ಪುರುಷಾರ್ಥಕ್ಕೋಸ್ಕರ ಅಂತ ಅಧಿಕಾರಿಗಳು ಇರಬೇಕು. ಇಲ್ಲಿ ನಿಮ್ಮ ಯೋಗ್ಯತೆಗಳಿಗೆ ಆ ದೇವಸ್ಥಾನದ ರಸ್ತೆ ರೆಡಿ ಮಾಡಿಸ್ಕೊಡ್ಲಿಲ್ಲ. ಶಾಸಕರು ಗಮನಕ್ಕೆ ತಗೊಂಬಂದ್ರು, ಶಾಸಕರು ಏನೋ ಸ್ಮಾರ್ಟ್ ಸಿಟಿ ಕಡೆ ಬೆಲ್ಟ್ ಮಾಡಿ ತೋರಿಸಿ ಸುಮ್ಮನಾಗ್ಬಿಟ್ರು. ಭಕ್ತಾದಿಗಳ ಒಂದು ಕಾಣಿಕೆಯ ದುಡ್ಡಲ್ಲಿ ರಸ್ತೆ ರಿಪೇರಿ ಮಾಡ್ತಾರಂದ್ರೆ ಎಷ್ಟು ಶೇಮ್ ರೀ. ಎಲ್ರಿ ಹೋಗಾರ ತುಮಕೂರು ನಗರದ ಅಧಿಕಾರಿಗಳು, ತುಮಕೂರು ನಗರದ ಶಾಸಕರು ಎಲ್ರಿ ಇದ್ದೀರಾ? ನೀವೆಲ್ಲ ಏನ್ರಿ ಮಾಡ್ತಿದ್ದೀರಾ? ನಿಮ್ಗಂತೂ
ಯಪ್ಪ ನಿಮಗೆ ಮಾನ ಮರಿದೆ ಐತಲ್ಲೋ ಗೊತ್ತಿಲ್ಲ ಕಣ್ರಿ. ಅವ್ರು ಹೇಳೋದು ಈಗೇನೋ ಹಳ್ಳ ಬಿದ್ದುಬಿಟ್ಟಿದೆ, ಹಂಗಾಗಿದೆ ಹಿಂಗಾಗಿದೆ, ದೊಡ್ಡ ಇದು ಮಾಡಬೇಕು ಅಂತ. ಸದ್ಯಕ್ಕೆ ಏನಾದ್ರು ಮಾಡಿಕೊಡಿ ಇನ್ನೂ ಅವ್ರು ಮಾಡಲಿಲ್ಲ. ಅಂಥ ಒಂದು ಕಾಲದಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ ನಮ್ಮ HNS ಕಾಂಕ್ರೀಟ್ ಅವ್ರ ಮುಖಾಂತರವಾಗಿ ಅದನ್ನು ನಮ್ಮ ಕೈಯಾರೆ ಅಂದರೆ ನಮ್ಮ ದೇವಸ್ಥಾನದ ವತಿಯಿಂದನೇ ಅದನ್ನು ರೆಡಿ ಮಾಡಿಸ್ಕೊಂಡು ಸುಮಾರು ದುಡ್ಡು ಖರ್ಚು ಮಾಡಿ ಅದ್ರ ಮೇಲೆ ಟಾರ್ ಹಾಕ್ಸ್ಕೊಡಿ ಅಂತ ಕೇಳಿದು. ಅಂಥ ಸಣ್ಣ ಕೆಲಸಕ್ಕೂ ಕೂಡ ಯಾರೂ ಇದು ಕೊಡಲಿಲ್ಲ. ಇವತ್ತು ಊರು ತುಂಬ ಎಲ್ಲ ಗುಂಡಿ ಏನು ಬಿದ್ದಿದೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು. ಇದು ಯಾವಾಗ ನನಗೆ ಮಾಹಿತಿ ಸಿಕ್ತು ಅಂದರೆ ಆನ್ಲೈನ್ ಟಿವಿನಲ್ಲಿ ಅವರು ಒಂದು ಗುಂಡಿ ಬಿದ್ದಿದ್ದನ್ನೆಲ್ಲ ನಮ್ಮ ಸಿರಾಗೇಟ್ ಸುತ್ತಲೂ ಇರುವಂಥ ರೋಡ್ನಲ್ಲಿ ಆಗಿರುವಂಥ ಗುಂಡಿಗಳೆಲ್ಲ ತೋರಿಸಿದ್ರು. ಇವತ್ತಿಗೆ ನೋಡಿದಾಗ ನಿನ್ನೆ ಮೊನ್ನೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇದು ಮಹಾನಗರ ಪಾಲಿಕೆ ವತಿಯಿಂದ. ಹಾಗಾಗಿ ಮತ್ತೊಮ್ಮೆ ನಾನು ಈ ಮನವಿ ಮಾಡ್ತಾ ಇದ್ದೇನೆ ಮಹಾನಗರ ಪಾಲಿಕೆಗೆ, ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂದೆ ಏನು ಗುಡ್ಡಿ ಬಿದ್ದಿದೆ ಅದ್ರ ಮೇಲೆ ಒಂದು ಸ್ವಲ್ಪ ಟಾರ್ ಹಾಕಿ ಅಚ್ಚುಕಟ್ಟು ಮಾಡಿದ್ರೆ ಇನ್ನೊಂದು 6 ತಿಂಗಳ ಕಾಲ ಅದು ಸುಸೂತ್ರವಾಗಿ ನಡೀಬೋದು. ಇನ್ನು ಎಷ್ಟು ನಾವು ಓದು ಸುದ್ದಿಗಳು ಮಾಡ್ಬೇಕ್ರಿ. ರಸ್ತೆ ಪೂರ್ತಿ ಹಾಳಾಗೋಗಿದೆ ನೋಡಿ. ಅವರು ಭಕ್ತರ ದುಡ್ಡಲ್ಲಿ ಅದನ್ನೇನು ರಸ್ತೆ ರಿಪೇರಿ ಮಾಡಿಸೋರಂದ್ರೆ ಎಷ್ಟು ಶೇಮ್ ರೀ. ನಿಜಕ್ಕೂ ಕೂಡ ತುಂಬ ತುಂಬ ತುಂಬಾ ಶೇಮ್. ನೀವೇನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರೋ, ಕೆಲಸ ಮಾಡಬಾರ್ದು ಅಂದ್ಕೊಂಡಿದ್ದೀರೋ ಒಂದೂ ಗೊತ್ತಿಲ್ಲ ರೀ. ನಮಗಂತೂ ಇವ್ರಿಗೆ ಅಧಿಕಾರಿಗಳಿಗೂ ಮತ್ತು ರಾಜಕಾರಣಿಗಳು ಉಗಿದು ನಮಗೆ ನಾಚಿಕೆ ಆಗ್ತದೆ ಕಣ್ರಿ. ಪರ್ಮನೆಂಟ್ ಕೆಲಸ ಮಾಡಿಸೋದಿದ್ದು ದಯಮಾಡಿ ಶೀಘ್ರವಾಗಿ ಕೆಲಸ ಮಾಡಿಸ್ಕೊಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೆ. ಒಂದೊಂದು ಅಡಿ ಹಳ್ಳ ಬಿದ್ದಿತ್ತಲ್ಲಿ, ಒಂದೊಂದು ಸುಮಾರು ಎಲ್ಲ ಲಾರಿಗಳು ಇವೆಲ್ಲ ಓಡಾಡಿ ಒಂದೊಂದು ಅಡಿ ಪೂರ್ತಿ ರೋಡೇ ಕೆಟ್ಟೋಗಿತ್ತು. ನಮ್ಮ ದೇವಸ್ಥಾನ ಮುಂದಿಂದ ಇವಾಗ ಸುಮಾರು 55,000 ರೂಪಾಯಿ ಖರ್ಚು ಮಾಡಿ ನಾನು ಅದಕ್ಕೆ ಎಮ್ ಸ್ಯಾಂಡು ಮತ್ತು ಕಾಂಕ್ರೀಟು ಅಂದರೆ ವೆಟ್ ಮಿಕ್ಸ್, ಕಾಂಕ್ರೀಟ್ ಹಾಕ್ಸ್ತಿಲ್ಲ, ವೆಟ್ ಮಿಕ್ಸ್ ಹಾಕಿಸಿ ರೋಲರ್ ತಂದು ರೋಲರ್ ಹೊಡೆದು ಇದು ಮಾಡಿದ್ದೀವಿ. ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ತೊಂದರೆ ಆಗ್ತಿದೆ, ಸಿಕ್ಕಾಪಟ್ಟೆ ಧೂಳು ಜಳ್ತೈತಿ. ಆ ದೇವಸ್ಥಾನದ ಮುಂದೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಧೂಳು ಹೋಗ್ತಾ ಇದೆ ರೀ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ರಸ್ತೆಯ ಧೂಳು, ರಸ್ತೆಯಲ್ಲಿ ಏನೋ ಲಾರಿಗಳು ತಿರುಗಾಡ್ತಾರೆ, ಚಪ್ಪಿಗಳು ಹಾಕೊಂಡು ತಿರುಗಾಡ್ತಾರೆ, ಅಂಥ ಒಂದು ಧೂಳು ಇವತ್ತು ದೇವಸ್ಥಾನದ ಸುತ್ತಮುತ್ತ ಆವರಿಸ್ಕೊಂಡ್ಬಿಟ್ಟಿದೆ. ಅಕ್ಕಪಕ್ಕದ ಮನೆಗೆ ಹೋಗ್ತಿದೆ, ಮನೆಗಳಿಗೆ ಹೋಗಿ ಹಾಳಾಗೋಗಿ ಬಿಡ್ರಿ ಅಂತ ಮನೆಗಳು ಹೆಂಗೋ ಇದು ಮಾಡ್ಕೊತಾರೆ. ಆ ದೇವಸ್ಥಾನಕ್ಕೂ ಧೂಳು ಹೋಗ್ತಾ ಇದೆ ಅಂದರೆ ಮತ್ತೆ ಈಗ ಇನ್ನೇನ್ರಿ ಮಾಡ್ತಿದ್ರು ಅಧಿಕಾರಿಗಳು, ಏನ್ರಿ ಮಾಡ್ತಿದ್ರು ರಾಜಕಾರಣಿಗಳು? ಅಂದರೆ ಈಗ ಇದಾಕಿರೋದ್ರಿಂದ ಧೂಳೆದ್ದೇಳುತ್ತೆ. ಆ ಧೂಳೆದ್ದೇಳೋದು ಅಕ್ಕಪಕ್ಕದಲ್ಲಿರುವಂಥ ವಾಸ ಮಾಡುವಂಥವ್ರು ಎಲ್ಲರಿಗೂ ತೊಂದರೆ. ಹಾಗಾಗಿ ದೇವಸ್ಥಾನದ ಮುಂದ್ಗಡೆ 1 ಇಂಚ್ ಧೂಳು ಕೂತ್ಕೊಳ್ಳುತ್ತೆ. ಅಟ್ಲೀಸ್ಟ್ ಒಂದು ಕಾರಣ ಹಾಕಿದಿದ್ರೆ ಆ ಧೂಳನ್ನು ಅಡಗಿರೋದು. ಹಾಗಾಗಿ ತುರ್ತಾಗಿ ಈ ಕೆಲಸನ ಮಹಾನಗರ ಪಾಲಿಕೆಯವರು ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡಿ, ಶಾಸಕರ ಗಮನಕ್ಕೆ ಈಗ 6 ತಿಂಗಳ ಕೆಳಗಡೆನೆ ನಾವು ಹೋದ ವರ್ಷ ನವೆಂಬರ್ನಲ್ಲೇ ಅವ್ರ ಗಮನಕ್ಕೆ ತಂದು ಅವರು ಸ್ಮಾರ್ಟ್ ಸಿಟಿ ಅವ್ರಿಗೆ ಅದನ್ನು ವಿಚಾರ ತಿಳಿಸಿದ್ರು. ಆದರೂ ಕೂಡ ಯಾರೂ ಬಂದು ನೋಡಲಿಲ್ಲ. ಮನವಿ ಮಾಡಿದ್ದಾರೆ ನಿಮಗೆ, ಸರ್ ಕೆಲಸ ಮಾಡಿಸ್ಕೊಡಿ ಅಂತೇಳಿ. ಇವತ್ತೆಲ್ಲ ನಿಮ್ಗೆ ಏನೋ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥವ್ರು ಕಣ್ರಿ. ತುಮಕೂರು ನಗರದ ಶಾಸಕರು ಇವತ್ತು ನಿಮಗೆಲ್ಲ ಅದು ನಿಮ್ಮ ಸಮಾಜದವರೇ ನಿಮಗೆಲ್ಲ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥವ್ರು. ನೀವು ಅಂಥವ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತೀರಾ ಅಂದರೆ ಇನ್ನೆಷ್ಟರ ಮಟ್ಟಿಗೆ ನೀವು ತುಮಕೂರು ನಗರದಲ್ಲಿ ಇದ್ದೀರಾ ಅನ್ಕೋಬೇಕು, ಇಲ್ಲ ಅನ್ಕೋಬೇಕು, ಒಂದೂ ಗೊತ್ತಿಲ್ಲ ರೀ. ಎಷ್ಟು ಶೇಮ್ ರೀ. ದೇವಸ್ಥಾನ ದುಡ್ಡಲ್ಲಿ ರಸ್ತೆ ರಿಪೇರಿ ಮಾಡಿಸ್ತಾರೆ, ನಿಮಗೆಲ್ಲ ಓಟ್ ಹಾಕಿದ್ದು ತಪ್ಪಿ ಇವತ್ತು ಜನಗಳು ಇವತ್ತು ಅವರವರ ಏನು ಪಾದರಕ್ಷೆ ತಗೊಂಡು ಅವ್ರ ಮಕ್ಕಳು ಕೊಡ್ಕೊಂಡಾಗ್ಬಿಡತ್ ಕಣ್ರಿ. ಎಕ್ಸಾಮ್ ಮಾಡಿದ್ರು ಮೇಡಮ್ ಅವರು ಬಂದು ಖುದ್ದಾಗಿ ಅಲ್ಲಿ ನಮ್ಮ ಕಮಿಷನರೇ ಬಂದು ಖುದ್ದಾಗಿ ಆ ಜಾಗನ ಪರಿಶೀಲನೆ ಮಾಡಿದ್ರು 6 ತಿಂಗಳ ಕೆಳಗಡೆ. ಆದರೂ ಅದ್ರ ಬಗ್ಗೆ ಏನು ಗಮನದ ಹರಿಸಲೇ ಇಲ್ಲ. ಇಂಥವೆಲ್ಲ ಇದ್ದಾಗ ನಾವು ಸಾರ್ವಜನಿಕವಾಗಿ ಅಲ್ಲಿ ನಮ್ಮ ಮನೆ ಮುಂದೆ ಆಗಿರೋ ಕೆಲಸನ ನಾವೇ ಮಾಡ್ಕೊಬೇಕು, ಇವ್ರಿಗೆ ಎಷ್ಟು ಹೇಳಿದ್ರು ಆಗಲ್ಲ ಅಂತ ಅಂದ್ಬಿಟ್ಟು ದುಡ್ಡು ಕಾಸಿಂದಲ್ಲ, ಒಂದು ಕೆಲಸ ಆಗಬೇಕು, ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮನೆ ಮುಂದೆ ಮಾಡಿಸ್ಕೊಂಡು ಕೆಲಸ. ಆದರೆ ಎಲ್ಲ ನೋಡಿದ್ರು ತುಮಕೂರು ಸ್ಮಾರ್ಟ್ ಸಿಟಿ ಪ್ರೈವೇಟ್ ಲಿಮಿಟೆಡ್ ಒಟ್ನಾಗ ಅವ್ರ ಹೆಂಡ್ರ ಮಕ್ಳಿಗೆ ಉದ್ಧಾರ ಮಾಡ್ತಿದ್ರು ಅಷ್ಟೇ ಹೊರತು ಸಾರ್ವಜನಿಕರ ದುಡ್ಡಲ್ಲಿ ಸಾರ್ವಜನಿಕರ ತೆರಿಗೆಯಲ್ಲಿ ಅವ್ರ ಹೆಂಡ್ರ ಮಕ್ಳು ಉದ್ಧಾರ ಆಗ್ತಾರೆ ಅಷ್ಟೇ. ಇಲ್ಲಿ ಕೆಲಸ ಆಗ್ತಿರ್ತಕ್ಕಂಥದ್ದು ಬರೇ ಶೂನ್ಯ, ಏನು ಕೆಲಸ ಆಗ್ತಿಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಇವ್ರು ಹೆಲ್ಪ್ಲೆಸ್ಗಳು, ಇವ್ರು ಏನೂ ಪ್ರಯೋಜನ ಅಲ್ಲ. ಓಟಿಗೆ ಮಾತ್ರ ರಾಜಕಾರಣಿಗಳು ಅಷ್ಟೇ. ಓಟ್ ಹಾಕಿಸ್ಕೊಂಡ್ಬಿಟ್ರೆ ನಾವು ಬಾಯ್ ಪಡ್ಕೊಬೇಕು ಕೆಲಸ ಮಾಡಿಕೊಡಿ ಅಂತ. ಕೆಲಸ ಮಾಡ್ಕೊಡೋಕೆ ಇವ್ರಿಗೆ ಏಕ್ತೆಗಳಿಲ್ಲ ರೀ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ಹದಗೆಟ್ಟ ರಸ್ತೆ, ಅಯ್ಯಪ್ಪನೇ ಕಾಪಾಡಬೇಕು. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.